ಇಂದು ನಾವು ನಮ್ಮ ಸಂವಿಧಾನ ಶಿಲ್ಪಿ ಮತ್ತು ಸಮಾನತೆ ಮತ್ತು ನ್ಯಾಯದ ನಿಜವಾದ ಪ್ರತಿಪಾದಕ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತೇವೆ. ಅಂಬೇಡ್ಕರ್ ಜಯಂತಿ ಕೇವಲ ಆಚರಣೆಯಲ್ಲ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಜ್ಞಾಪನೆಯಾಗಿದೆ. ತಾರತಮ್ಯದ ವಿರುದ್ಧ ಹೋರಾಡುವ ಮೂಲಕ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸಮಾಜಕ್ಕಾಗಿ ಕೆಲಸ ಮಾಡುವ ಮೂಲಕ ಬಾಬಾ ಸಾಹೇಬ್ ಅವರನ್ನು ಗೌರವಿಸೋಣ. ಸಾಮಾಜಿಕ ಹೋರಾಟದಿಂದ ಸಾಂವಿಧಾನಿಕ ವೈಭವಕ್ಕೆ ಅವರ ಪ್ರಯಾಣವು ಪ್ರತಿಯೊಬ್ಬ ಭಾರತೀಯನೂ ದೊಡ್ಡ ಕನಸು ಕಾಣಲು ಮತ್ತು ಅಡೆತಡೆಗಳನ್ನು ಮೀರಿ ಮೇಲೇರಲು ಪ್ರೇರೇಪಿಸುತ್ತದೆ. ಶಿಕ್ಷಣವು ಬದಲಾವಣೆಯನ್ನು ತರಲು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಎಂದು ಅಂಬೇಡ್ಕರ್ ಅವರು ನಮಗೆ ತೋರಿಸಿದರು. ಅದನ್ನು ಬುದ್ಧಿವಂತಿಕೆಯಿಂದ ಬಳಸೋಣ.
ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿದ್ಧಾರ್ಥ ಸೇವಾ ಸಂಘ ಹಮ್ಮಿಕೊಂಡಂತಹ ಇಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ದ್ವಿತೀಯ ಪದವಿ ಪೂರ್ವ ಮತ್ತು ಪದವೀಧರರಿಗೆ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮಗಳನ್ನು ಸಿದ್ಧಾರ್ಥ ಸೇವಾ ಸಂಘ ಇವತ್ತು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಬೆರಲಿಕ್ಕೆ ಒಂದೆರಡು ಮಾತುಗಳು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಸಮಸ್ತ ಹಿರಿಯ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಆಹ್ವಾನಿಸಲಿಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರತಿ ಸಾರಿ ವಿರೂಪಾಕ್ಷಣ್ಣವ್ರು ನಾನು ಫೋನ್ ಮಾಡಿ, ಸರ್ ದೇವ್ರ ಪೂಜೆ ಇದೆ, ದೇವ್ರ ಜಾತ್ರೆ ಇದೆ, ದುರ್ಗವನ್ ಜಾತ್ರೆ ಇದೆ, ದ್ಯಾಮವನ್ ಜಾತ್ರೆ ಇದೆ, ನೀವಾಗ ಬರಬೇಕು ಅಂತ ಆಹ್ವಾನಿಸ್ತಿದ್ರು. ನಾನು ಬರ್ತಿದ್ದೆ, ಒಬ್ಬನೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿಲ್ಲ, ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ತಿದ್ದೆ, ಮತ್ತೆ ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ಆದ್ರೆ ಈ ಸಾರಿ ಅವರೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಾಕೊಂಡ್ರು. ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಪ್ರತಿಭಾವಂತರಿಗೆ ಒಂದು ಪ್ರೋತ್ಸಾಹಿಸುವ ಮತ್ತು ಪುರಸ್ಕರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಅದಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಮುಲಾಜಿಂದ ಹೂ ಅಂತಂದೆ. ಈ ಕಾರ್ಯಕ್ರಮ ಬಂದಿದ್ದೀನಿ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ನೀವು ಇವತ್ತು ಹಾಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನನ್ನು ಆಶಿಸಿದ್ರೋ ಅದು ಇನ್ನೂ ಕೂಡ ನಾವು 10% ಕೂಡ ಮುಟ್ಟಿಲ್ಲ. ಯಾಕಂದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಮಾಜಿಕ ಸಮಾನತೆ ಸಾಧ್ಯ ಅಂತ ಅವರು ಅಂತಿದ್ರು. ನನಗೂ ನನ್ನ ಅಭಿಪ್ರಾಯನೂ ಅದೇ ಇದೆ. ನೀವು ಎಷ್ಟೇ ಆಸ್ತಿ ಗಳಿಸ್ಬೋದು, ದೊಡ್ಡ 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 ಹುದ್ದೆಗಳಲ್ಲಿ ಹೋಗಬಹುದು, ಏನಾದ್ರೂ ಆಗಲಿ, ಒಂದು ಸಂತತಿಯನ್ನ, ಒಂದು ವರ್ಗವನ್ನ ನೀವು ವಿದ್ಯಾರ್ಜನೆಯ ಮೂಲಕ ಮುಂದೆ ತಂದ್ರೆ ಮಾತ್ರ ಅವರು ಇನ್ನೊಂದು ಪೀಳಿಗೆಯನ್ನು ಮುಂದೆ ತರ್ತಾರೆ, ಅವರು ಇನ್ನೊಂದು ಪೀಳಿಗೆಯನ್ನು ತರ್ತಾರೆ. ಇದರಿಂದ ಒಂದು ಶೈಕ್ಷಣಿಕ ಕ್ರಾಂತಿ ಸೃಷ್ಟಿ ಆಗುತ್ತೆ. ಸಮಾಜದಲ್ಲಿ ನಮ್ಗೆಲ್ಲರಿಗೂ ಗೌರವ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸಮಾಜದಲ್ಲಿ ನಮಗ, ಅದರಲ್ಲಿ ದಲಿತರಿಗೆ ಗೌರವ ಯಾರಾದ್ರೂ ಕೊಡ್ತಿದ್ದಾರೆ ಅಂತಂದ್ರೆ ವಿದ್ಯೆಗೆ ಗೌರವ ಕೊಡ್ತಾರೆ ಹೊರತು ನಿಮ್ಮ ವ್ಯಕ್ತಿಗೆ ಎಂದೂ ಗೌರವ ಕೊಡೋದಿಲ್ಲ. ಸೊ ನಿಮ್ಮ ವಿದ್ಯೆ ಬಂದು ನಿಮ್ದು ಒಂದು ಶಕ್ತಿ ಆಗಬೇಕು, ನಿಮ್ಮ ಸಂಘಟನೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಸಣ್ಣ ಕಥೆ ಹೇಳಿ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. 2 ರೂಪಾಯಿ ಇರ್ತದೆ. ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಒಂದು ಹಿತವಚನಗಳವೆಲ್ಲ. 2 ರೂಪಾಯಿ ಇರ್ತದೆ, ಅದರಲ್ಲಿ 1 ರೂಪಾಯಿಯನ್ನ ನಿಮ್ಮ ಊಟಕ್ಕಾಗಿ ಬಳಸಿ ಅಂತ, ಇನ್ನೊಂದು ರೂಪಾಯಿಯನ್ನ ಪುಸ್ತಕಕ್ಕಾಗಿ ಬಳಸಿ ಅಂತ. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದ್ರೆ, ಯಾಕೆ 1 ರೂಪಾಯಿಯನ್ನ ಊಟಕ್ಕಾಗಿ ಬಳಸಿ ಅಂತಂದ್ರೆ, ನಾವು ಬದುಕಬೇಕು. ಬದುಕಿದಾಗ ಮಾತ್ರ ಏನಾದ್ರೂ ಸಾಧ್ಯ ಮಾಡಕ್ ಸಾಧ್ಯ ಆಗ್ತದೆ. ಆಮೇಲೆ ಹೆಂಗೆಂಗೋ ಬದುಕ್ತೀವಿ. ಬದುಕಿದಂತ ಪ್ರತಿಯೊಂದು ಜೀವಿಯು ಕೂಡ ಬದುಕ್ತದೆ. ಅದು ಹೆಂಗೋ ಬದುಕ್ತದೆ. ಎಲ್ಲೋ ಬಿದ್ಕೊಂಡು, ಎಲ್ಲೋ ಎದ್ಕೊಂಡು, ಎಲ್ಲೆಲ್ಲೋ ಇದ್ಕೊಂಡು ಬದುಕ್ತದೆ. ಎಲ್ಲ 4 ಜನ ಬದುಕಿದಂಗೆ ನಾವು ಬದುಕಬಾರ್ದು ಅಂತ. ಅದಕ್ಕಾಗಿ 1 ರೂಪಾಯಿಯನ್ನ ಪುಸ್ತಕಕ್ಕಾಗಿ ಬಳಸಿ ಅಂತ. ಯಾಕೆ ಪುಸ್ತಕಕ್ಕಾಗಿ 1 ರೂಪಾಯಿನ ಬಳಸಿ ಅಂತಂದ್ರೆ, ಈ ಇಡೀ ಸಮಾಜದೊಳಗ ನೀ ಹೇಗೆ ಬದುಕಬೇಕು ಎಂಬುದನ್ನ ಪುಸ್ತಕ ಕಲಿಸ್ತೈತಿ ಅಂತ. ದುರಂತ ಏನಪ್ಪಾ ಅಂತಂದ್ರೆ, ಇತ್ತಿತ್ತಲಾಗೆ ಆ ದುರಂತ ಏನಪ್ಪಾ ಅಂತಂದ್ರೆ, 1 ರೂಪಾಯಿಯನ್ನ ಮಜಕ್ಕಾಗಿ ಬಳಸ್ತೀವಿ, ಇನ್ನೊಂದು ರೂಪಾಯಿ ಪುಸ್ತಕದಲ್ಲಿ ಇರ್ತಕ್ಕಂಥ 8 ಮೊಬೈಲ್ಗಾಗಿ ಬಳಸ್ತೀವಿ. ಇದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ನಮ್ಮಷ್ಟಕ್ಕೆಲ್ಲ, ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇದು ಎಲ್ಲಾ ಸಮುದಾಯಗಳಲ್ಲಿ ಯಾಕೆ ಪುಸ್ತಕಗಳನ್ನ ಓದುವುದು ಕಮ್ಮಿ ಆಗಿದೆ ಅನ್ನುವಂಥದ್ದು. ಎಲ್ಲ ಇವತ್ತು ನೋಡಿದಾಗ ಜನರೇಷನ್ ಏನಾಗೈತೆ ಅಂದ್ರೆ ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟೈತಿ ಅಂತ. ಇರ್ಲಿ, ಅದರಲ್ಲಿ ಕೂಡ ಸಾಧನೆ ಮಾಡಿದಂತ ಅನೇಕ ಸಾಧಕರು ನಮ್ಮ ಮುಂದೆ ಇದ್ದಾರೆ. ಬಾಬಾ ಸಾಹೇಬರು ಅಷ್ಟೆಲ್ಲ ಪದವಿಗಳನ್ನ 32 ಪದವಿಗಳು ಪಡೆದಿತ್ತು ಅಂತ. 32 ಪದವಿಗಳು. ನಮ್ಗೆ 1 ಪದವಿಯನ್ನು ಪಡೆಯಕ್ಕಾಗಿಲ್ಲ. ನಮ್ಮ ಮಕ್ಕಳಿಗೆ 1 ಪದವಿಯನ್ನ ಯಾಕೆ ಕೊಡಕ್ ಆಗ್ತಾ ಇಲ್ಲ, ಆಲೋಚನೆ ಮಾಡ್ಬೇಕು. ನಾವೆಲ್ಲ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸಿ ನಮ್ಮನ್ನ ಮುಂದೆ ತರಿಸ್ತಾರೆ. ನಾ ಕೆಲವೊಂದು ಮಕ್ಕಳನ್ನ ನೋಡ್ಬಿಟ್ರೆ ನಮ್ಗೆ ಭಾರಿ ಬೇಜಾರು ಅನಿಸ್ತದೆ. ಎಂತೆಂಥವು ಕಟಿಂಗ್ ಅನ್ನ ಮಾಡಿಸ್ಕೊಂಡು, ಏನೇನೋ ಬಟ್ಟೆ ಹಾಕೊಂಡು ಎಲ್ಲೆಲ್ಲಿ ತಿರುಗಾಡಿದ್ರೆ ಏನ್ ಬರ್ತದೆ ಅನ್ನೋ. ನಾನು ಅದೇ ಹೇಳ್ತೀನಿ ಕ್ಲಾಸಲ್ಲಿ, ನೀಟಾಗಿರಪ್ಪ 4 ಅಕ್ಷರ ಕಮ್ಮಿ ಕಲ್ರಿ ಅಂತ. ತಲೆ ಒಳಗೆ ಎಷ್ಟು ನೀಟಾಗಿರ್ತಿದೆ ಅಷ್ಟು ತಲೆ ಒಳಗೆ ನಿನಗೆ ಅಕ್ಷರಗಳು ಓದ್ತವೆ. ಹಾಗಾಗಿ ಪ್ರತಿಯೊಂದು ಸಮಾಜಕ್ಕೂ ಬದಲಾವಣೆ ಆಗ್ಬೇಕು ಅಂತಂದ್ರೆ ಶಿಕ್ಷಣ ಮಹತ್ವ ಎಂತದ್ದು ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಮಕ್ಕಳ ಜೊತೆಗೆ ಮಾಡುವ ಯಾವುದೇ ಕಾರ್ಯಕ್ರಮ ಆಗಲೂ ತುಂಬಾ ಶಕ್ತಿಯುತ ಆಗಿರ್ತದೆ, ಮತ್ತೆ ತುಂಬಾ ಮೋದ್ ಇರ್ತದೆ, ಮನೋರಂಜನೆ ಇರ್ತದೆ. ಅದೇ ತರ ಆಗ್ಬೇಕು ಅಂತ ಎಲ್ಲರಿಗೂ ಮನಸ್ಸಿನಾಗಿರ್ತದೆ. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಅಂತಂದು ಅಂತ ಕಾರ್ಯಕ್ರಮಗಳನ್ನ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಆದ್ರೂ ನಮ್ಮ ವಿರೂಪಾಕ್ಷ ಚಲವಾದಿ ಅವರು, ಗುರು ಪಾಟಿಯವರು, ಮತ್ತು ಅವ್ರದ್ದೆಲ್ಲ ಬಳಗ, ಖಾನಾಪುರ ಸರ್, ನರೇಗಲ್ ಅವರು, ಇವರೆಲ್ಲ ಸಪೋರ್ಟ್ ತಗೊಂಡು ಮಾಡ್ತಾರೆ. ಸೊ ಅದಕ್ಕಾಗಿ ಅವ್ರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಮತ್ತು ಅವ್ರಿಗೂ ಅಭಿನಂದನೆಗಳು. ನೀವೆಲ್ಲರೂ ಈಗ ಪುರಸ್ಕಾರವನ್ನು ತಗೊಂಡಿದ್ದೀರಿ. ಇವತ್ತಿನ ದಿವಸ 2025ನೇ ವರ್ಷ ಇದು ಅಲ್ವಾ? ಪುರಸ್ಕಾರ ತಗೊಂಡಿದ್ದೀರಿ. ನೀವೇನು ಮೊದಲನೇರಲ್ಲ, ನಿಮ್ಮ ನಂತರನೂ ನಿಮ್ಮಷ್ಟೇ ನಿಮ್ಗಂತೂ ಜಾಣರಿದ್ದವ್ರು ಬರ್ತಾರೆ. ಆದ್ರೆ ಇವತ್ತಿನ ದಿವಸ ಈ ವರ್ಷದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರ ನೀವು ಅತ್ಯುನ್ನತ ಅಂಕಗಳನ್ನು ಪಡೆದಿದ್ದೀರಿ, ಪುರಸ್ಕಾರ ತಗೊಂಡಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತೆ ನಿಮಗೆ ಇವತ್ತಿನ ದಿವಸ ಎಷ್ಟು ಖುಷಿಯಾಗಿರ್ತದೆ ಮಕ್ಕಳಿಗೆ ಮತ್ತೆ ತಂದೆ ತಾಯಿಗಳಿಗೆ. ನಾ ಹೇಳಿದೆ, ನೀವೇನು ಮೊದಲನೇರಲ್ಲ, ನೀವೇನು ಇನ್ನೂ ಕೊನೆಯವರಲ್ಲ. ನಿಮ್ಗಂತೂ ಜಾಣರು ಬರ್ತಾರೆ, ನಿಮ್ಮಷ್ಟೇ ಜಾಣರು ಬರ್ತಾರೆ.
134ನೆಯ ಜಯಂತಿ ಉತ್ಸವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಭಗವಾನ್ ಬುದ್ಧನನ್ನ ಮನದಲ್ಲಿ ನೆಲೆಯುತ್ತಾ ಸಿದ್ಧಾರ್ಥ ಸೇವಾ ಸಂಘ ಜೈಭೀಮ್ ನಗರ ಬಂಡವಾಳ ಬಿಸಿ ಹುಬ್ಬಳ್ಳಿ ಈ ಒಂದು ಸೇವಾ ಸಂಘವು ನಿರಂತರವಾಗಿ ಸುಮಾರು 10-15 ವರ್ಷಗಳಿಂದ ಸಂಘಗಳಂದ್ರೆ ಸಾಮಾಜಿಕ ಕ್ರಾಂತಿ ಹೋರಾಟ, ಬೀದಿ ಹೋರಾಟ, ಚೀರಾಟ ಎಂಬುವ ಒಂದು ಸಾರ್ವಜನಿಕರಲ್ಲಿ ಒಂದು ಪರಿಕಲ್ಪನೆ ಇದೆ. ಆದರೆ ಇವೆಲ್ಲದಕ್ಕಿಂತ ವಿಭಿನ್ನವಾಗಿ ನಾನು ಕೂಡ ಇಡೀ ಧಾರವಾಡ ಜಿಲ್ಲೆಯಲ್ಲೇ ಎಲ್ಲ ಸಮಾಜದ ಜೊತೆ ಬೆರೀತಾ ಇರ್ತೀನಿ. ಆದರೆ ವಿಶೇಷವಾಗಿ ಸಿದ್ಧಾರ್ಥ ಸೇವಾ ಸಂಘ ಏನೈತಲ್ಲ ಅದು 1869 ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹಚ್ಚಿದ ಒಂದು ಶಿಕ್ಷಣದ ಒಂದು ಕ್ರಾಂತಿಯ ಜ್ಯೋತಿಯನ್ನ ಇವತ್ತು ನಾವು ಅದನ್ನ ಮಕ್ಕಳಿಗೆ ಪ್ರೋತ್ಸಾಹಿಸುವಂತ ಕೆಲಸ, ಶಿಕ್ಷಣದಲ್ಲಿ ಅವರಿಗೆ SLC ನಂತರ PUC ಪದವಿಯ ನಂತರ ಮತ್ತು ಪದವೀಧರರ ನಂತರ ಯಾವ ಒಂದು ಶಿಕ್ಷಣದಲ್ಲಿ ನಾವು ಸನ್ಮಾರ್ಗವನ್ನ ಪಡೆಯಬೇಕು ಎಂಬುವ ನಿಟ್ಟಿನಲ್ಲಿ ಜಾಗೃತಿ ಮೂಡುವಂತ ಕೆಲಸ, ಮಕ್ಕಳಿಗೆ ಶಿಕ್ಷಣದಲ್ಲಿ ಅವರು ಹೆಚ್ಚಿನ ಅಂಕಗಳನ್ನು ಪಡೆದಂತಹ ಸಂದರ್ಭದಲ್ಲಿ ಈ ರೀತಿ ವೇದಿಕೆಯನ್ನ ಸೃಷ್ಟಿಸಿ ಆ ವೇದಿಕೆಯಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸುವಂತ ಕೆಲಸ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಉತ್ಸಾಹವನ್ನ ಪ್ರೋತ್ಸಾಹವನ್ನ ನೀಡುವಂತ ಕೆಲಸ ಸಿದ್ಧಾರ್ಥ ಸೇವಾ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ವಿರೂಪಾಕ್ಷಣ್ಣ ಚಲವಾದಿ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಸಹಕರಿಸುತ್ತಾ ಮತ್ತು ಹಲವಾರು ದಾನಿಗಳು ಕೂಡ ಇದಕ್ಕೆ ಸಹಕಾರವನ್ನ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಉದ್ಘಾಟಕರಾಗಿ ಹಾಗೂ ವೇದಿಕೆ ಮೇಲೆ ಎಲ್ಲರೂ ಆಶೀರ್ವಾದಿಸ್ತಾ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಸಂಘದ ಅಧ್ಯಕ್ಷನಾಗಿ ಒಂದೆರಡು ಮಾತು ಆಡ್ಬೇಕನ್ನೋದು ಐಕ್ರಿ. ಆದರೆ ಮಾತಾಡಂತ ಅಷ್ಟೊಂದು ಇದು ಇಲ್ಲ ಅದರಲ್ಲಿ. ಆದರೆ ಕೆಲಸಗಾರಲ್ಲಿ ಚತುರನಾಗಿದ್ದೇನೆ. ಸಂಘಟನೆಯ ನನ್ನ ಬೆನ್ನೆಲುಬಾಗಿ ನಿಂತ ನನ್ನ ಸೋದರನಾದ ಗುರುಕೋಟಿ ಹಾಗೂ ಕೋಟ್ರೇಶಿ ಬಳ್ಳಾಪುರವರು ಇವರು ನನ್ನ ಜೊತೆಗಿದ್ರೆ ಆನೆ ಬಲ ಬಂದಂತೆ ನನಗೆ ಶಕ್ತಿ ಬರ್ತಿದೆ.